ಆಲ್ ಬೇಕುನಫರ್. ಸೊ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂದರೆ ಹುಬ್ಳಿಯಿಂದ ಶ್ರೀಶೈಲಂ ಹೋಗ್ತಾ ಇದ್ದೀನಿ. ಸೊ ಶ್ರೀಶೈಲಂ ಹೋಗ್ಬೇಕು ಯಾವ ದಾರಿ ಬರ್ತವೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಪ್ಲೇಸ್ ಯಾವ ಬರ್ತದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ಎಂಜಾಯ್ ಮಾಡಿ. ಜೈ ಶ್ರೀರಾಮ್. ನೋಡ್ರಿ ಎಷ್ಟು ಖುಷಿ ಬರಕತ್ತಂದ್ರೆ ಇವತ್ತು ಈ ರೋಡ್ ನೋಡಿ, ಈ ಕ್ಲೈಮೇಟ್ ನೋಡಿ, ಈ ವೈಬ್ ನೋಡಿ, ವಾವ್. ಸೊ ನೋಡೋಕಷ್ಟೇ ಹೆದರಿಕೆ ಆಗ್ತೈತ್ರಿ ಇಲ್ಲಿ. ಬಟ್ ಪ್ಲೇಸ್ ವಾಸ್ ಆಸಮ್. ನೋಡೋಣ, ಫುಲ್ ಜಂಗಲ್ ರೀ ಇದೆಲ್ಲ. ಇಲ್ಲಿಂದ್ರೆ ಫುಲ್ ಜಂಗಲ್ ಸ್ಟಾರ್ಟ್. ವಾವ್, ಹುಲಿ ಭಾಳ ಅದಾವ ಅಂತಲ್ರಿ ಈ ಕಡೆ. ಬಟ್ ನನ್ನ ಕಣ್ಣಿಗೆ ಏನು ಕಾಣಕ್ಕೆ ಹೋಗ್ಬೇಡಪ್ಪ ಸ್ವಾಮಿ. ವಾವ್ 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 ನೋಡ್ರಿ, ವಾವ್. ಬಟ್ ಆ್ಯಕ್ಚುಲಿ ಎಲ್ಲಿ ಸ್ಟಾಪ್ ಮಾಡಬಾರ್ದು ಇಲ್ಲಿ. ಓ ಶಟ್, ಅಂದ್ರೆ ದಡ್ಕಿ ಕಾಣಂಗಿಲ್ಲ ಸಡನ್ಲಿ ಇಲ್ಲಿ, ಸಣ್ಣ ಸಣ್ಣ ಹೋದವು. ಬಟ್ ನೋಡ್ರಿ ಹೆಂಗೈತಿ ಲೊಕೇಶನ್. ಜಂಗಲ್ ಒಳಗೆ ಈ ಥರ ರೈಡ್ ಮಾಡ್ತಾಯಿದ್ರೆ ಒಂದು ಕಡೆ ಸ್ವಲ್ಪ ಹೆದರಿಕೆನೂ ಹಾಕತೈತಿ ಆ್ಯಂಡ್ ಖುಷಿನೂ ಹಾಕತೈತಿ. ಎರಡೂ ಆಗತ್ತವ ಅಟ್ ಎ ಟೈಮು. ಯಾಕಂದ್ರೆ ಎಲ್ಲಿ ನೋಡಿದ್ರು ಬೋರ್ಡ್ ಹುಲಿ ಐತಿ, ಚಿರತೆ ಅದಾವ ಅಂತೇಳಿ ಹಾಕ್ಯಾರ. ಒಂಥರ ಫುಲ್ ಜಂಗಲ್ ರೀ ಇದು. ವಾವ್, ಆಸಮ್ ಪ್ಲೇಸ್. ಬಟ್ ಯಾವಾಗಲೂ ಇದ್ದ ಭಾಳ ಕೇರ್ಫುಲ್ಲಾಗಿ ಓಡ್ಬೇಕ್ರಿಪ್ಪ. ಇಲ್ಲಿಂದ ಜಸ್ಟ್ ಶ್ರೀಶೈಲಂ 5 kilometers. ವಾವ್. ಸೊ ಟ್ರಾಫಿಕ್ ಇದೆ, ಎಷ್ಟು ಟ್ರಾಫಿಕ್ ಇದೆ ಇದು. ಪಾರ್ ಹಾಕಿದ್ದೆ ನಾವು ಹೋದ್ರೆ ನಾವು ಹೋಗ್ಬೋದು ಆರಾಮ್ಸೆ. ಸಾಕ್ಷಿ ಗಣಪತಿ ದೇವಾಲಯ, ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ ನಿಮ್ಗೆ. ಸೊ ಶ್ರೀಶೈಲಂ ಅಂದರೆ ಕಂಪಲ್ಸರಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಇನ್ಕಂಪ್ಲೀಟ್ ಇದೆ ನಿಮ್ಮದು ಟ್ರಿಪ್. ಇದು ಶ್ರೀಶೈಲಂ ಎಂಟ್ರಿ ರೀ. ಇಲ್ಲಿ ಬಂದಾಗ ಜಸ್ಟ್ ನೀವು ಲೆಫ್ಟ್ ಸೈಡ್ ಹೋಗಿದ್ರೆ ಸಾಕು, ದರ್ಶನಕ್ಕೆ ಹೋಗ್ತೀರಿ. ಸೊ ಅದನ್ನು ತೋರಿಸ್ತೇನೆ. ಬಟ್ ನೋಡಿರಿ ಅಷ್ಟು ನೀಟ್ ಇದೆ ಇಲ್ಲಿ. ಸೊ ಎಂಟ್ರೆನ್ಸ್ ಲಿಫ್ಟ್ ತೊಗೊಂಡಾಗ ಸೊ ಜಸ್ಟ್ ಇಲ್ಲಿ ಬಂದರೆ ಸಾಕಿಲ್ಲ, ಫ್ರೀ ದರ್ಶನ ಆಯಿತು. ಸೊ ಇಲ್ಲೈತೆ ನೋಡಿರಿ, ಫ್ರೀ ದರ್ಶನ ಇದೆ. ಸೊ ನಿಮಗೆ ಟಿಕೆಟ್ ಬೇಕಂದ್ರೆ ಜಸ್ಟ್ ಅದ್ರ ಮುಂದೆ ಈ ಕಡೆ ಹೋದ್ರೆ ಸಾಕು. ಅಲ್ಲಿ 300 ರೂಪಾಯಿನೋ 150 ರೂಪಾಯಿನೋ ಟಿಕೆಟ್ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಒಳಗೆ ಹೋಗ್ಬೋದು ನೀವು. ಇಲ್ಲ ಆದರೆ ಕಮ್ಸೆಗೆ ಒಂದು 5 ತಾಸು ಆಕೈತಿ, ಅಲ್ಲ ಆದರೆ ಒಂದು 2 ತಾಸು ಆಗ್ಬೋದು. ಬಟ್ ಇನ್ನೊಂದು 500 ರೂಪಾಯಿ ಇದೆ ಅಂತೇನೋ ಲಿಂಗಸ್ಪರ್ಶನ ಅಂತೇಳಿ. ಬಟ್ ಅದು ಆನ್ಲೈನ್ ಬುಕ್ ಮಾಡ್ಬೇಕಂತ ನೋಡಿರಿ. ಫ್ರೀ ದರ್ಶನ ಮುಂದೆ ಸ್ವಲ್ಪ ಮುಂದೆ ಬಂದರೆ ಸಾಕು. ಇಲ್ಲಿ ಬೂಟೆಲ್ಲ ಬಿಡೋ ಪ್ಲೇಸ್ ಅದ ಇಲ್ಲೇ. ಆ್ಯಂಡ್ ಬ್ಯಾಗ್ ಎಲ್ಲ ಇಲ್ಲಿ ಬಿಡ್ಬೋದು. ಈ ಕಡೆ ಇಲ್ಲಿದೆ ಕಾಣ್ತದಲ್ಲ. ಸೊ ಅದ್ರ ಮುಂದೆ ಇದೆ, ಸ್ವಲ್ಪ ಡಿಸ್ಟೆನ್ಸ್ ಒಂದು 100 ಮೀಟರ್ ಇರುತ್ತೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಹಿಂಗೆ ಹೊರಗೆ ಬರ್ತೀರಿ ನೀವು ಇಲ್ಲಿ. ಬಟ್ ಆ್ಯಕ್ಚುಲಿ ಒಳಗೆ ಮೊಬೈಲ್ ಅದಾವ ಇಲ್ರಿ ಅಲ್ಲಿ. ಬಟ್ ಮೊಬೈಲ್ ತೊಗೊಂಡು ಹೋದ್ರೆ ಹಿಡ್ಕೊಂಡ್ರೆ ಕಂಪಲ್ಸರಿ 500 ರೂಪಾಯಿ ಫೈನ್ ಹಾಕ್ತಾರೆ. ಜಸ್ಟ್ ನಾನು ಬಂದು ಒಬ್ಬ ಪಾಪ ಹಿಡ್ಕೊಂಡ್ರು ಅವಂಗೆ. ಬಟ್ ಕೊಟ್ಟರೇನೋ ಗೊತ್ತಿಲ್ಲ. ಸೊ ನಾನು ಮುಂದೆ ಬಂದುಬಿಟ್ಟೆ. ಸೊ ಬರೋ ಮುಂದೆ ಬಿ ಕೇರ್ಫುಲ್. ಬರೋರು ತರ್ತಾರೆ ಮೊಬೈಲ, ಬಟ್ ಪಾರ್ ಹಾಕ್ತಾರೆ. ಕಳ್ಳಕ್ಕೆ ನಿಮ್ದು ಸಿಕ್ಕೋದು ಏನು ಮಾಡೋಕ್ಕೆ ಬರೋಂಗಿಲ್ಲ.